ಇನ್ನು ಕಾಂಗ್ರೆಸ್ನ ಗೆಲುವಿಗಾಗಿ ಮುಂದುವರೆದಿದೆ ಕಸರತ್ತು. ಅರಕಲಗೂಡು ಕೃಷ್ಣೇಗೌಡರಿಗೆ ಸಿಎಂ ಹಾಗೂ ಡಿಸಿಎಂ ದಾಳವನ್ನ ಬಳಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನಾಯಕರ ಮಾತುಕತೆ ನಡೆದಿದೆ. ಕಾಂಗ್ರೆಸ್ ಸೇರೋದಕ್ಕೆ ಒಪ್ಪಿದ್ದಾರೆ ಈಗ ಅರಕಲಗೂಡು ಕೃಷ್ಣೇಗೌಡ. ಕಳೆದ ಬಾರಿ ಟಿಕೆಟ್ ಸಿಗದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಆದ್ರೀಗ ಕಾಂಗ್ರೆಸ್ನಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗಾಳ ಹಾಕಿದ್ದಾರೆ. ಅದು ಸಕ್ಸಸ್ ಕೂಡ ಕಂಡಿದೆ. ಕೃಷ್ಣೇಗೌಡ ಈಗ ಕಾಂಗ್ರೆಸ್ ಸೇರ್ಪಡೆಗೆ ಒಪ್ಕೊಂಡಿದ್ದಾರಂತೆ. ಕಳೆದ ಬಾರಿ ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಕಾಂಗ್ರೆಸ್ನ ವಿರುದ್ಧ ಬಂಡಾಯವೆದ್ದಿದ್ದಕ್ಕೆ ಸೋತಿದ್ರು ಕೈ ಅಭ್ಯರ್ಥಿ. ಇದೀಗ ಆ ತಪ್ಪನ್ನ ಸರಿಪಡಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದೆ. ಕಾಂಗ್ರೆಸ್ನ ನಾಯಕರು ನಡೆಸಿದಂತ ಈ ಆಪರೇಷನ್ ಹಸ್ತ ಏನಿದೆ ಸಕ್ಸಸ್ ಅನ್ನ ಕಂಡಿದೆ. ಈಗಾಗಲೇ ಒಬ್ಬೊಬ್ಬರನ್ನೇ ತಮ್ಮತ್ತ ಸೆಳ್ಕೊಳ್ತಾ ಇದ್ದಾರೆ. ಜೆಡಿಎಸ್ ನಿಂದ ಅನೇಕರು ಬಂದ್ರು, ಬಿಜೆಪಿಯಿಂದ ಅನೇಕರು ಬಂದ್ರು. ಈಗ ಸದ್ಯಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತ ಕೃಷ್ಣೇಗೌಡ ಅವರನ್ನು ಕೂಡ ತಮ್ಮತ್ತ ಸೆಳೆಯುವಲ್ಲಿ ಈಗ ಕಾಂಗ್ರೆಸ್ನ ಕಲಿಗಳು ಸಕ್ಸಸ್ ಅನ್ನ ಕಂಡಿದ್ದಾರೆ. ಹಿಂದೆ ಆದಂತಹ ತಪ್ಪನ್ನ ಸರಿಪಡಿಸ್ಕೊಳ್ಬೇಕು ಅಂತ ಕಾಂಗ್ರೆಸ್ನ ಕಲಿಗಳು ಒಂದ್ ಕಡೆ, ಅದೇ ರೀತಿಯಾಗಿ ಕೃಷ್ಣೇಗೌಡ ಕೂಡ ತಮ್ಮ ಒಂದು ಮನಸ್ಸನ್ನ ಬದಲಾಯಿಸಿಕೊಂಡು ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಹಿಂದೆ ಅಸಮಾಧಾನಗೊಂಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉರುಳಿಸಿದಂತಹ ದಾಳಕ್ಕೆ ಈಗ ಕೃಷ್ಣೇಗೌಡರು ಕಾಂಗ್ರೆಸ್ ಸೇರ್ಪಡೆಗೆ ಒಪ್ಕೊಂಡಿದ್ದಾರಂತೆ. ಅವರನ್ನು ಕೂಡ ಕಾಂಗ್ರೆಸ್ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುತ್ತೆ. ಈಗಾಗಲೇ ಅನೇಕ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಒಂದಷ್ಟು ಶಾಕ್ ಕೊಟ್ಟಿದೆ. ಅದರ ಬೆನ್ನಲ್ಲೇ ಒಕ್ಕಲಿಗ ಇರ್ಬೋದು, ಲಿಂಗಾಯತ ಸಮುದಾಯ, ಅಹಿಂದ, ಹೀಗೆ ಅನೇಕ ಸಮುದಾಯಗಳ ಒಂದಷ್ಟು ಪ್ರಮುಖ ನಾಯಕರನ್ನ ಸೆಳೆಯುವಲ್ಲೂ ಕೂಡ ಕಾಂಗ್ರೆಸ್ ಸಕ್ಸಸ್ ಕಾಣ್ತಾ ಇದೆ. ಆ ಮೂಲಕ ಆಯಾ ಸಮುದಾಯದ ಮುಖಂಡರನ್ನ ತಮ್ಮತ್ತ ಸೆಳ್ಕೊಂಡು ಆಯಾ ಸಮುದಾಯದ ಮತಗಳನ್ನ, ಆ ಮತ ಬ್ಯಾಂಕ್ ಹೋಲ್ಡ್ ಇಟ್ಕೊಂಡವರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ಬಿಟ್ರೆ ಪ್ರಚಾರದ ಸಂದರ್ಭದಲ್ಲಿ ಒಂದಷ್ಟು ಪ್ಲಸ್ ಆಗುತ್ತೆ. ಆ ಮತ ಬ್ಯಾಂಕ್ ತಮ್ಮತ್ತ ವಾರುತ್ತೆ ಅನ್ನುವಂತ ಕಾರಣಕ್ಕೆ ಅನೇಕರನ್ನ ಕೂಡ ತಮ್ಮತ್ತ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ. ಅದರ ಹಾದಿಯಲ್ಲಿ ಈಗ ಅರಕಲಗೂಡು ಕೃಷ್ಣೇಗೌಡ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ಒಪ್ಕೊಂಡಿದ್ದಾರಂತೆ. ಅಲ್ಲೂ ಕೂಡ ಈಗ ಕಾಂಗ್ರೆಸ್ ಅವರನ್ನ ಸೆಳೆಯುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ.